ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಇವಾಗ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನಗಳ ಹಿಂದೆ ನಾನು ಮಶ್ರೂಮ್ಸ್ನ ಒಂದು ಕೆಲವು ರೆಸಿಪೀಸ್ನ ತೋರಿಸಿದೆ. ಪೆಪ್ಪರ್ ಡ್ರೈ ತೋರಿಸಿದ್ದೀನಿ, ಅದರಲ್ಲಿ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಜೊತೆಗೆ ಗಾರ್ಲಿಕ್ ಪೆಪ್ಪರ್, ಚಿಲ್ಲಿ ಮಶ್ರೂಮ್ಸ್, ಪೆಪ್ಪರ್ ಡ್ರೈ, ಈ ಥರ ಒಂದು ವಿಭಿನ್ನವಾದ ರೆಸಿಪೀಸ್ನ ತೋರಿಸಿದೆ. ನನ್ನ ಸಬ್ಸ್ಕ್ರೈಬರ್ಸ್ ಕೇಳಿದ್ರು ಇದರಲ್ಲಿ ಸಿಂಪಲ್ ಆಗಿ ಮನೆಯಲ್ಲಿ ಮಾಡ್ಕೊಳ್ತಕ್ಕಂಥ ಈ ಒಂದು ಮಶ್ರೂಮ್ನ ಒಂದು ಕರಿ ಈಸಿಯಾಗಿ ಮಾಡ್ತಕ್ಕಂಥ ತೋರಿಸಿ ಅಂತ ಕೇಳಿದ್ರು. ಸೊ ಆ ಒಂದು ಕಾರಣಕ್ಕಾಗಿ ತುಂಬ ಈಸಿಯಾಗಿ ಅದುವೇ ಕುಕ್ಕರಲ್ಲಿ ಈ ಒಂದು ಮಶ್ರೂಮ್ ಕರಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ನ ಹೇಳ್ಕೊಡ್ತಾ ಇದ್ದೀನಿ, ನಡೀರಿ. ಮಿತ್ರರೇ, ನೀವು ನೋಡ್ತಿರ್ಬೋದು ಈ ಮಶ್ರೂಮ್ಸ್ ಅಂತದ್ದು ಈ ಥರ ಬೇರೆ ಬೇರೆ ಪ್ಯಾಕೆಟ್ಸಲ್ಲಿ ನಿಮ್ಗೆ ಸಿಗ್ತಾ ಇರುತ್ತೆ. ಅರೌಂಡ್ ಒಂದು 250 ಗ್ರಾಮ್ಸ್ 200 ಗ್ರಾಮ್ಸಲ್ಲಿ ಈ ಥರ ಮಶ್ರೂಮ್ಸ್ ಸಿಗುತ್ತೆ. ಇದು ನಾನು ಬಟನ್ ಮಶ್ರೂಮ್ಸ್ ವೆರೈಟಿನ ತೊಗೊಂಡಿದ್ದೀನಿ. ಈ ಮಶ್ರೂಮ್ಸ್ ಅಂತಕ್ಕಂಥದ್ದು ಏನಿದೆ ಗೊತ್ತಾ, ಇದರಲ್ಲಿ ಒಂದು ಸ್ವಲ್ಪ ಗಲೀಜು ಅಥವಾ ಏನಾದರೂ ಸ್ವಲ್ಪ ಕಣಗಳಿದ್ದರೆ ಅದನ್ನು ಫಸ್ಟ್ ಆಫ್ ಆಲ್ ಕ್ಲೀನಾಗಿ ವಾಟರಲ್ಲಿ ವಾಶ್ ಮಾಡಬೇಕಾಗುತ್ತೆ. ಸೊ ಅದರಲ್ಲೂ ಸಹ ಅದು ಹೋಗಿಲ್ಲ ಅಂತ ಹೇಳಿದ್ರೆ ಬೆಸ್ಟ್ ಥಿಂಗ್ ಈಸ್ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಇರುತ್ತಲ್ಲ, ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಮೇಲ್ಗಡೆ ಕ್ಲೀನಾಗಿ ರಬ್ ಮಾಡಿ ಆ ಮೇಲ್ಗಡೆ ಇರ್ತಕ್ಕಂಥ ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗುತ್ತೆ. ಅವಾಗ ಪರ್ಫೆಕ್ಟಾಗಿ ವೈಟ್ ಬರುತ್ತೆ. ಒಂದು ಸತಿ ನೀರಲ್ಲಿ ರಿನ್ಸ್ ಮಾಡಿಬಿಟ್ರೆ ಪರ್ಫೆಕ್ಟಾಗಿರ್ತಕ್ಕಂಥ ಮಶ್ರೂಮ್ಸ್ ಅನ್ನೋದು ರೆಡಿ ಆಗುತ್ತೆ. ಸೊ ನೋಡ್ತಿದ್ದೀರಲ್ಲ ಈ ರೀತಿ. ಇದನ್ನು ನಾವು ಹೆಂಗೆ ಕಟ್ ಮಾಡ್ಕೋಬೇಕಂದ್ರೆ, ಈ ಒಂದು ಸ್ಟೆಮ್ ಇರುತ್ತಲ್ಲ, ಈ ಸ್ಟೆಮ್ಮನ್ನು ಈ ಒಂದು ಭಾಗ ಇಷ್ಟು ಮಾತ್ರ ತೆಗೆದುಬಿಟ್ಟು ಸ್ವಲ್ಪ ದೊಡ್ಡದಾಗಿದ್ದರೆ ಇದರಲ್ಲಿ 1/4 ಆಗಿ ನಾನು ಕಟ್ ಮಾಡ್ಕೊಳ್ತೇನೆ. ಈ ಥರ ನೋಡಿ, ಇಷ್ಟು ಪೀಸಸ್ ಒಂದು ಬೈಟ್ ಸೈಜ್ ಪೀಸಸ್ ಆಗಿ ಬರುತ್ತೆ. ನಿಮ್ಗೆ ಇನ್ನೂ ಚಿಕ್ಕದು ಬೇಕಾದರೆ ಮಾಡ್ಕೋಬೋದು, ಬಟ್ ಐ ಪ್ರಿಫರ್ 4 ಪೀಸಸ್. ಸೊ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ. ಈ ಒಂದು ಎಡ್ಜ್ ಇರುತ್ತಲ್ಲ, ಇದನ್ನ ಇಷ್ಟು ಮಾತ್ರ ಕಟ್ ಮಾಡಿ, ಇದನ್ನು ಡಿಸ್ಕಾರ್ಡ್ ಮಾಡಿ. ಸೊ ಈಗ ಇದನ್ನೆಲ್ಲನೂ ಈ ರೀತಿ 1/4 ಕಟ್ ಮಾಡಿಕೊಂಡು ನೋಡ್ತಿದ್ರಲ್ಲ, ಇದೆಲ್ಲ ಮಶ್ರೂಮ್ಸನ್ನು ಇದೇ ರೀತಿ ಮಾಡ್ಕೊಂಡಿದ್ದೀನಿ. ನಾನು ಟೋಟಲಿ ಇದನ್ನು 200 ಗ್ರಾಮ್ಸ್ ಆಫ್ ಮಶ್ರೂಮ್ಸನ್ನು ತೊಗೊಂಡಿದ್ದೀನಿ. 200 ಗ್ರಾಮಷ್ಟು ಮಶ್ರೂಮ್ಸ್ ಇದೆ ಇದರಲ್ಲಿ. ಸೊ ಈಗ ಇದನ್ನು ಇದೇ ರೀತಿ ನೀರಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ಇವಾಗೆಲ್ಲ ಇದನ್ನು ಕ್ಲೀನಾಗಿ ತೊಳೆದಿದ್ದಾಗಿದೆಯಲ್ಲ, ಇವಾಗ ಈ ನೀರನ್ನೆಲ್ಲ ನಾನು ಶೋಧಿಸ್ಕೊಂಡು ಬರ್ತೇನೆ. ನೋಡಿ, ಇವಾಗ ನೀರೆಲ್ಲ ಚೆಂದ ಶೋಧಿಸಿದ್ದಾಗಿದೆ. ಇದರಲ್ಲಿ ಒಂದೇ ಒಂದು ಫ್ಲೇವರ್ ಎನ್ಹ್ಯಾನ್ಸರ್ ಅಂತಕ್ಕಂಥದ್ದು ಹಾಕಬೇಕಾಗತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಇದು ಬಂದುಬಿಟ್ಟು ಮೀಟ್ ಮಸಾಲ ಅಂತ ಕರೀತಾರೆ. ಅಥವಾ ನಿಮ್ಮ ಮನೇಲಿ ಮೀಟ್ ಮಸಾಲ ಇಲ್ಲ ಅಂತ ಹೇಳಿದ್ರೆ ಚಿಕನ್ ಮಸಾಲನೂ ಸಹ ನೀವು ಹಾಕ್ಬೋದಾಗುತ್ತೆ. ಈಗ ಇದರಲ್ಲಿ ಒಂದು ಸುಮಾರು ಒಂದು ಅರ್ಧ ಸ್ಪೂನಷ್ಟು ಈ ಒಂದು ಮಸಾಲವನ್ನು ಹಾಕ್ಕೊಳ್ತೇನೆ. ಮೀಟ್ ಮಸಾಲ ಅಥವಾ ಚಿಕನ್ ಮಸಾಲ ಹಾಕಿದ ತಕ್ಷಣ ಅದು ನಾನ್ ವೆಜ್ ಆಗಬೇಕಂತನಿಲ್ಲ. ಇದು ಯಾವುದೇ ಮಸಾಲ ಆಗಿದ್ದು ಇದು ಕಂಪ್ಲೀಟ್ಲಿ ಏನಾಗಿರುತ್ತೆ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಸ್ಪೈಸಸ್ ಅಷ್ಟೇ. ಇದು ಕಂಪ್ಲೀಟ್ಲಿ ವೆಜಿಟೇರಿಯನ್ ಆಗೇ ಇರುತ್ತೆ. ಬಟ್ ಆ ಫ್ಲೇವರ್ಸನ್ನು ನಾವು ಇದ್ರ ಜೊತೆ ಒಂದು ಮೀಟಿ ಫ್ಲೇವರ್ ಏನು ಈ ಒಂದು ಮಶ್ರೂಮ್ಸ್ ಬರುತ್ತಲ್ಲ, ಅದಕ್ಕೆ ಯೂಸ್ ಮಾಡ್ಕೊಳ್ಲಿಕ್ಕೆ ನಾನು ಈ ಒಂದು ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಹಾಕಿ ನೋಡಿ, ಖಂಡಿತ ನಿಮಗೆ ತುಂಬ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ಜಸ್ಟ್ ಇದನ್ನು ಒಂದ್ಸತಿ ಇನ್ನೇ ಮಿಕ್ಸ್ ಮಾಡ್ತೀವಿ. ನೋಡಿ, ಇವಾಗ ಈ ಮೀಟೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇವಾಗ ಇಷ್ಟೆಲ್ಲ ಆಗಿರುತ್ತೆ. ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡುವ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಟೊಮೆಟೊಗಳು ಏನೇನು ತೊಗೊಂಡು, ಒಂದು ಪ್ಯೂರೆ, ಇನ್ನೂ ಒಂದು ಸ್ವಲ್ಪ ಸಣ್ಣಕ್ಕೆ ಚಾಪ್ ಮಾಡಿರ್ತಕ್ಕಂಥದ್ದು, ಇನ್ನೊಂದು ಫೈನ್ಲಿ ಚಾಪ್ಡ್ ಆನಿಯನ್ಸ್, ಅದ್ರ ಜೊತೆಗೆ ಈ ಥರ ಆನಿಯನ್ ಪೆಟಲ್ಸ್. ಈ ಥರ ಮಾಡ್ಕೊಂಡ್ರೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟೆಕ್ಸ್ಚರ್ ಬರೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನೋಡಿ ಮಿತ್ರರೇ, ಈಗ ಕುಕ್ಕರನ್ನು ಒಂದು ಪ್ಯಾನನ್ನು ನಾನು ಇಟ್ಟಿದ್ದೀನಿ. ಸೊ ಇದರಲ್ಲಿ ಸುಮಾರು ಒಂದು 50 ml ಅಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಈಗ ಇದರಲ್ಲಿ ಒಂದು ಸ್ವಲ್ಪ ಜೀರಿಗೆಯನ್ನು ನಾನು ಹಾಕ್ಕೊಳ್ತೇನೆ. ಹಾಗೆ 2 ಒಣಮೆಣಸಿನ್ಕಾಯಿ ಬ್ಯಾಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಆಯಿಲ್ನ ಫ್ಲೇವರ್ ಅಪ್ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ. ನೋಡಿ, ಆಯಿಲ್ ಎಲ್ಲ ಫ್ಲೇವರ್ ಅಪ್ ಆಗಿದೆಲ್ಲ. ಈಗ ಸಣ್ಣಗೆ ಹಚ್ಚಿರ್ತಕ್ಕಂಥ ಈ ಒಂದು ಈರುಳ್ಳಿಯನ್ನು ಇದರಲ್ಲಿ ಹಾಕ್ಕೊಳ್ತೇನೆ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡಬೇಕಾಗುತ್ತೆ. ನೆನಪಿರಲಿ, ನಾವು ಕುಕ್ಕರಲ್ಲಿ ಫ್ರೈ ಮಾಡ್ತಿದ್ದಿಲ್ಲ. ಸೊ ಹಾಗಾಗಿ ಇದನ್ನು ಜಾಸ್ತಿ ಓವರ್ ಆಗಿ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಜಸ್ಟ್ ಈರುಳ್ಳಿ ಅಂತಕ್ಕಂಥ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದರೆ ಇಟ್ಸ್ ಮೋರ್ ದೆನ್ ಎನಫ್. ಗೊತ್ತಿರಲ್ಲ ಸ್ನೇಹಿತರೆ, ಸುಮಾರು ಜಸ್ಟ್ 1 ನಿಮಿಷ ಫ್ರೈ ಆಗೋಕ್ಕಿಲ್ಲ. ಈರುಳ್ಳಿ ಅಂತಕ್ಕಂಥದ್ದು ಇಷ್ಟು ಮಾತ್ರ ಟ್ರಾನ್ಸ್ಲೂಸೆಂಟ್ ಆಗಿದೆ. ಸೊ ಈ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ, ನಾವು ಸ್ವಲ್ಪ ಚಾಪ್ ಮಾಡಿದ್ವಲ್ಲ ಟೆಕ್ಸ್ಚರ್ಗೋಸ್ಕರ ಈ ಒಂದು ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀವಿ. ಈಗ ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ನಾವು ಇದನ್ನು ಹುರಿಯುವ. ಮರ್ತಿದ್ದೆ. ಸೊ ಈ ಸಂದರ್ಭದಲ್ಲೇ ನೀವು ಸ್ವಲ್ಪ ಉಪ್ಪನ್ನು ಹಾಕೊಂಡ್ಬಿಡಿ. ನಾನು ನೋಡ್ತಿದ್ರೆ ಇಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಉಪ್ಪನ್ನೆಲ್ಲ ಹಾಕೊಂಡ್ಬಿಟ್ಟು, ಸೊ ಈಗ ಈ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಹುರಿಬೇಕಾಗುತ್ತೆ. ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಾ ಬಂದಿದೆ. ಈಗ ಇದರಲ್ಲೇ ಈ ಟೊಮೆಟೊ ಪ್ಯೂರಿಯನ್ನು ಸಹ ಹಾಕ್ಬಿಡ್ತೇನೆ. ಸ್ವಲ್ಪ ಅರಿಶಿನ, ಇದರಲ್ಲಿ ಮತ್ತೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಇಟ್ಸ್ ಅ
ಟೋಟಲ್ ಗೇಮ್ ಆಫ್ ಟೆಕ್ಸ್ಚರ್ಸ್. ಟೆಕ್ಸ್ಚರ್ ಅಂತಕ್ಕಂಥದ್ದು ಏನಿದೆ ಗೊತ್ತಾ? ಸೊ ನೀವು ಇದರಲ್ಲಿ ನೋಡ್ತಿರ್ಬೋದು, ಟೊಮೆಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ನಾನು ಎರಡೆರಡು ಥರ ಕಟ್ ಮಾಡಿದ್ದೀನಿ. ಒಂದು ಸಣ್ಣದಾಗೆ ಕಟ್ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೀನಿ. ಟೊಮೆಟೊ ಅಂತೂ ಪ್ಯೂರಿ ಸಹ ತೊಗೊಂಡಿದ್ದೀನಿ. ರೀಸನ್ ಏನಂತ ಹೇಳಿದ್ರೆ, ಈ ಒಂದು ಕರಿ ಏನಿದೆ, ಈ ಕರಿಯ ಗ್ರೇವಿಯಲ್ಲಿ ಈ ಒಂದು ಟೊಮೆಟೊ ಪ್ಯೂರಿ ಮತ್ತು ಒಂದು ಸಣ್ಣದಾಗಿ ಹಚ್ಚಿರ್ತಕ್ಕಂಥ ಈರುಳ್ಳಿ ಅಂತಕ್ಕಂಥದ್ದು ಒಳ್ಳೆ ಬೇಸ್ ಅಂತ ಕೊಡುತ್ತೆ. ಸೊ ಈ ದಪ್ಪ ದಪ್ಪ ಇರ್ತಕ್ಕಂಥ ಈರುಳ್ಳಿ ಮತ್ತು ಟೊಮೆಟೊ ತಿನ್ನಬೇಕಂದ್ರೆ ಬಾಯಿಗೆ ಸಿಗ್ತಾರಲ್ಲ, ಅದೊಂದು ಒಳ್ಳೆ ಮಜಾ ಕೊಡುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಥರ ಒಂದು ಟೆಕ್ಸ್ಚರ್ನ, ಒಂದು ಪ್ಲೇಯನ್ನು ನಾನು ಮಾಡಿದ್ದೀನಿ. ನೋಡಿ, ಈಗ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆ ಅಲ್ಲ. ಸೊ ಇಷ್ಟು ಮಾತ್ರ ಎಣ್ಣೆ ಎಲ್ಲ ತೇಲಿದ ನಂತರ ಇದರಲ್ಲಿ ಖಾರಕ್ಕೆ ತಕ್ಕಷ್ಟು ಈ ಒಂದು ಹಚ್ಚು ಖಾರದ ಪುಡಿಯನ್ನು ನಾನು ಹಾಕ್ಕೊಳ್ತೇನೆ. ಅಷ್ಟೇ ಧನಿಯಾ ಪುಡಿ ಅಂತಕ್ಕಂಥದ್ದು ಏನಿದೆ, ಈ ಧನಿಯಾ ಪುಡಿಯನ್ನು ಸಹ ನಾನು ಹಾಕ್ಕೊಳ್ತೇನೆ. ಈಗ ಒಮ್ಮೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಸ್ವಲ್ಪ ಕಲರ್ ಎನ್ಹ್ಯಾನ್ಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಈ ಸಂದರ್ಭದಲ್ಲಿ ಬೇಕಾದ್ರೆ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಸಹ ನೀವು ಹಾಕ್ಕೋಬೋದು. ನೋಡಿ, ಈಗೆಲ್ಲ ಇದೆಲ್ಲ ಪರ್ಫೆಕ್ಟಾಗಿ ಆಗ್ತಿಲ್ಲ. ಸೊ ಈಗ ಒಂದು ಲೋಟ ನೀರನ್ನು ಹಾಕ್ಕೊಳ್ತೀನಿ. ಇದು ಒಂದು ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಸ್ವಲ್ಪ ಆಯಿಲ್ ಎಲ್ಲ ಮೇಲೆ ಫ್ಲೋಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಲಿಕ್ಕೆ ಬಿಡುವ. ಇಟ್ ವಿಲ್ ಟೇಕ್ ಅರೌಂಡ್ 2 to 3 minutes. ಮಿತ್ರರೇ, ನೋಡ್ತಿದ್ರಲ್ಲ, ಈ ಒಂದು ಎಣ್ಣೆ ಎಲ್ಲ ಮೇಲೆ ತೇಲ್ತದೆ, ನೀರು ಸಹ ಚೆನ್ನಾಗಿ ಬಾಯ್ಲ್ ಆಗ್ತದೆ. ಸೊ ಈಗ ಏನು ಮಾಡಬೇಕಾಗತ್ತೆ, ನಾವು ಈ ಪ್ರೆಷರ್ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು 2 to 3 ವಿಷಲ್ ಇದು ಕಂಪ್ಲೀಟಾಗಿ ಕುಕ್ ಆಗೋವರೆಗೂ ಇದನ್ನು ಕುಕ್ ಮಾಡಲಿಕ್ಕೆ ಬಿಡುವ. ಇನ್ನು ಮೀನ್ ಟೈಮ್ ಇದನ್ನು ಬೇರೆ ಸ್ಟವಲ್ಲಿ ಮಾಡ್ತಿದ್ದೀನಿ. ಈ ಒಂದು ಮಶ್ರೂಮ್ಸ್ನ ಯಾವ ರೀತಿ ಪ್ರೀ ರೆಡಿ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೇನೆ. ನೋಡಿ, ಈ ಮಶ್ರೂಮ್ಸ್ ಹೆಂಗೆ ರೆಡಿ ಮಾಡ್ಬೇಕಂದ್ರೆ, ಇಲ್ಲಿ ಥರದ ಒಂದು ಪ್ಯಾನನ್ನು ತೊಗೊಳ್ಳಿ. ಈ ಪ್ಯಾನಿನಲ್ಲಿ ಇಟ್ಬಿಟ್ಟು ಹೈ ಫ್ಲೇಮಲ್ಲಿ, ಈಗಲೇ ಹೇಳ್ತೀನಿ, ಹೈ ಫ್ಲೇಮಲ್ಲಿ ಇದನ್ನು ಇಟ್ಕೊಳ್ಳಿ. ಈಗ ಈ ಪ್ಯಾನ್ ಬಿಸಿ ಆದ ನಂತರ ಇದರಲ್ಲಿ ಒಂದು 2 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ಬಟರ್ ಯೂಸ್ ಮಾಡಿದ್ರೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇದ್ರೆ ತುಪ್ಪ ಎಲ್ಲ ಹೊಗೆ ಬರ್ತಾ ಇದೆ, ಆ ರೀತಿ ಇರಬೇಕು. ಆ ರೀತಿ ಇದ್ದಾಗ ಈ ಒಂದು ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ, ಈ ಮಶ್ರೂಮನ್ನೆಲ್ಲ ಹಾಕೊಂಡ್ಬಿಡುವ. ಸ್ವಲ್ಪ ಹುಷಾರಾಗಿ ಹಾಕೊಳ್ಳಿ. ಅದ್ರ ಜೊತೆಗೆ ಈ ಒಂದು ಆನಿಯನ್ ಪೆಟಲ್ಸ್ ಅನ್ನು ಸಹ ನಾನು ಹಾಕೊಂಡ್ಬಿಡ್ತೇನೆ. ನೋಡಿ, ಕಂಪ್ಲೀಟ್ ಹೈ ಫ್ಲೇಮಲ್ಲೇ ಇಡ್ತಾ ಇದನ್ನ ನಾವು ಕಂಪ್ಲೀಟಾಗಿ ಇದನ್ನ ಸಿಯರ್ ಮಾಡಬೇಕಾಗತ್ತೆ. ಈ ರೀತಿ ಹೈ ಫ್ಲೇಮಲ್ಲೇ ಮಾಡಿ. ನೋಡಿ, ಈ ಒಂದು ಮಶ್ರೂಮ್ಸಲ್ಲಿ ಇರ್ತಕ್ಕಂಥ ನೀರೆಲ್ಲ ಹೊರಗಡೆ ಬಿಡ್ಲಿಕ್ಕೆ ಶುರು ಆಗುತ್ತೆ. ನೋ ಇಶ್ಯೂಸ್. ಇದನ್ನ ಇದೇ ರೀತಿ ಸ್ವಲ್ಪ ಹೊತ್ತು ಕ್ಲೀನಾಗಿ ಹೈ ಫ್ಲೇಮಲ್ಲೇ ಫ್ರೈ ಮಾಡೋಕ್ಕೆ ಶುರು ಮಾಡಿ. ಇದು ಮಾಡಲಿಕ್ಕೆ ಸುಮಾರು ಒಂದು 2 to 3 ನಿಮಿಷ ಆಗುತ್ತೆ. ಅಲ್ಲಿವರೆಗೂ ಕುಕ್ಕರ್ ಸಹ ಬೆಂದಿರುತ್ತೆ. ಮಿತ್ರ, ಇದು ಹಾಫ್ ವೇಗ್ ಬಂದಿದೆ. ಸೊ ಈಗ ಇದರಲ್ಲಿ ಒಂದು ಸ್ವಲ್ಪ ಟೇಸ್ಟ್ಗೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಈ ಮಶ್ರೂಮ್ಸ್ಗೆ ಎಷ್ಟು ಬೇಕೋ ಅಷ್ಟು. ನೆನಪಿರಲಿ, ಮ್ಯಾರಿನೇಷನಲ್ಲಿ ನಾವು ಉಪ್ಪನ್ನು ಹಾಕಿರಲಿಲ್ಲ. ಸೊ ಈಗ ಮತ್ತೊಮ್ಮೆ ಇದನ್ನು ಈ ಥರ ಟಾಸ್ ಮಾಡಿಕೊಂಡ್ರೆ, ಸೊ ಇದು ನಿಯರ್ಲಿ ಒಂದು ಹಾಫ್ ಡನ್ ಆಗಿದೆ. ಪೂರ್ತಿ ಫ್ರೈ ಮಾಡಬಾರ್ದು. ಸೊ ಈಗ ಈ ಮಶ್ರೂಮ್ಸ್ ಅಂತಕ್ಕಂಥದ್ದಾಗಿದೆ. ಸೊ ಇದನ್ನ ಯಾವ ರೀತಿ ಇನ್ಕಾರ್ಪೊರೇಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ಈಗ ಇದ್ರ ಪ್ರೆಷರ್ ಅಂತಕ್ಕಂಥದ್ದು ನ್ಯಾಚುರಲ್ ಆಗಿ ಹೋಗಿದೆ, ನೀವು ನೋಡ್ತಿರ್ಬೋದು. ಸೊ ಈಗ ಇದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು, ಮ್ಯಾಜಿಕ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದು ಒಳ್ಳೆ ಕಲರ್ ಸಹ ಬಂದಿದೆ, ಈ ಒಳ್ಳೆ ಟೆಕ್ಸ್ಚರ್ ಸಹ ನಮಗೆ ಬಂದಿದೆ. ಇದು ಪರ್ಫೆಕ್ಟಾಗಿ ಇದೆ ಅಂದ್ಬಿಟ್ಟು ಅರ್ಥ. ಸೊ ಈಗ ಇದೆಲ್ಲ ಆಗಿದೆಯಲ್ಲ, ಸೊ ಇದನ್ನು ಸ್ವಲ್ಪ ಆದರೆ ನಿಮಗೆ ಬೇಕಂದರೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೊಂದು ವಿಜುವಲ್ವರೆಗೂ ನಾವು ಕುಕ್ ಮಾಡ್ತೀವಿ ಇದನ್ನು. ಸೊ ನನಗೆ ಈ ಟೆಕ್ಸ್ಚರ್ ಪರ್ಫೆಕ್ಟಾಗಿದೆ ಅನ್ನಿಸುತ್ತೆ. ಸ್ವಲ್ಪ ದಪ್ಪ ನಿಮಗೆ ದಪ್ಪ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ನೀವು ಕಂಪ್ಲೀಟಾಗಿ ಇದನ್ನು ಮ್ಯಾಶ್ ಮಾಡ್ಕೋಬೋದು. ಸೊ ಈಗ ನಾವೇನು ಹಾಫ್ ಸಿಯರ್ ಮಾಡಿದ್ವಲ್ಲ, ಈ ಒಂದು ಮಶ್ರೂಮ್ಸ್ನ ಎಲ್ಲ ವಿತ್ ವಾಟರ್ ಸಮೇತ ನಾನು ಹಾಕೊಂಡ್ಬಿಡ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಇದೆಲ್ಲ ಕ್ಲೀನಾಗಿ ಹಾಕಿದ ನಂತರ ಒಮ್ಮೆ ಇದನ್ನು ಮಿಕ್ಸ್ ಮಾಡುವ. ಮತ್ತೆ ನೀರಿನ ಅವಶ್ಯಕತೆ ಏನೂ ಇಲ್ಲ. ಈ ಸಂದರ್ಭದಲ್ಲಿ ನೀವು ಬೇಕಾದರೆ ಸಾಲ್ಟ್ ಸೀಸ್ನಿಂಗನ್ನು ಚೆಕ್ ಮಾಡ್ಕೋಬೋದು. ಖಾರ ಬೇಕಾದರೆ ಸ್ವಲ್ಪ ಖಾರದ ಪುಡಿ, ಇನ್ನೂ ಸ್ವಲ್ಪ ಮಸಾಲೆ ಬೇಕಂತ ಹೇಳಿದ್ರೆ ನಾನು ಆಗಲೇ ಹೇಳಿದ್ನಲ್ಲ, ಆ ಒಂದು ಮೀಟ್ ಮಸಾಲ, ಆ ಮೀಟ್ ಮಸಾಲಾನ ಹಾಕ್ಕೊಳ್ಳಿ. ಈಗ ನೋಡಿ, ಇದೆಲ್ಲ ಆಗಿದೆಲ್ಲ, ಕೊನೆಯಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಮೊಸರನ್ನು ನಾನು ಹಾಕ್ಕೊಳ್ತೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ ಇರುತ್ತೆ. ಇದು ಹಾಕಿದ್ರೆ ಒಂದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಹಾಕ್ತಿದ್ದೀನಿ. ಸೊ ಈಗ ಇದನ್ನು ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡುವ. ಇದೆಲ್ಲ ಆಯ್ತಲ್ಲ. ಸೊ ಈಗ ಕೊನೆಯದಾಗಿ ಇನ್ನೊಂದ್ಸತಿ ಈ ಪ್ರೆಷರ್ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇನ್ನು ಒಂದು ವಿಜಿಲ್ ಆಗಲಿಕ್ಕೆ ನಾನು ಬಿಡ್ತೇನೆ.
ಮಿತ್ರ ನೋಡ್ತಿರಲ್ಲ, ಸುಮಾರು ಒಂದು ವಿಷಲ್ ಆಗಿದೆ. ಈಗ ಲಿಡ್ಡನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ನ್ಯಾಚುರಲ್ ಆಗಿ ಡಿಪ್ರೆಷರೈಸ್ ಆಗಿದೆ. ಸೊ ಈಗ ಅದ್ಭುತದಲ್ಲಿ ಇದೊಂದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡ್ತಿರಲ್ಲ. ಒಮ್ಮೆ ಕ್ಲೀನಾಗಿ ಇದನ್ನು ಒಂದ್ಸತಿ ಮಿಕ್ಸ್ ಮಾಡಿಕೊಡಿ. ಎಲ್ಲ ಟೆಕ್ಸ್ಚರ್ಸು ಪರ್ಫೆಕ್ಟಾಗಿ ಬಂದಿರಬೇಕು. ಇದರಲ್ಲಿರ್ತಕ್ಕಂಥ ಪ್ರತಿಯೊಂದು ಪರ್ಫೆಕ್ಟಾಗಿ ಒಂದಕ್ಕೊಂದು ಅಮ್ಯಾಲ್ಗಮೇಟ್ ಆಗಿದೆ, ಕ್ಲೀನಾಗಿ ಮಿಕ್ಸ್ ಆಗಿದೆ. ನೋಡಿ ಏನು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಇದು ಅಂದ್ಬಿಟ್ಟು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಇರೋದಂತೂ ಗ್ಯಾರಂಟಿ. ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಹಾಕ್ಕೊಂಡ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡುವುದು. ಈ ಮಶ್ರೂಮ್ ಅಂತದ್ದು ಹೆಂಗೆ ಗೊತ್ತಾ, ಕೆಲವ್ರಿಗೆ ಇಷ್ಟ ಆದರೆ 100% ಇಷ್ಟ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಇಷ್ಟನೇ ಆಗೋದಿಲ್ಲ. ಬಟ್ ಈ ಮೆಥಡಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ನಿಮಗೆ ಕುಕ್ಕರಲ್ಲಿ, ಒಮ್ಮೆ ಇದನ್ನು ಮಾಡಿ ನೋಡಿ. ನಾನು ಹೇಳ್ತೀನಲ್ಲ, ಯಾರು ಇಷ್ಟ ಬೀಳೋದಿಲ್ವೋ ಅವರು ಸಹ ಅದನ್ನು ಇಷ್ಟ ಬೀಳ್ತಾರೆ. ದ ರೀಸನ್ ಈಸ್, ಯಾಕಂದರೆ ಆ ಒಂದು ಮಶ್ರೂಮಲ್ಲಿ ಒಂದು ಉಮಾಮಿ ಟೇಸ್ಟ್ ಇರುತ್ತೆ, ನ್ಯಾಚುರಲ್ ಉಮಾಮಿ ಟೇಸ್ಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಅದು ಈ ಥರ ಒಂದು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು, ಈ ಕುಕ್ಕರಲ್ಲಿ ಇದನ್ನು ಬೇಯಿಸ್ಬಿಟ್ಟು ಮಾಡಿದಾಗ ತುಂಬ ಸಿಂಪಲ್ಲು ಸಹ, ಮಾಡೋದಕ್ಕೂ ಅಷ್ಟೇ ಸುಲಭ. ಟೇಸ್ಟ್ ಅಂತೂ ಅದ್ಭುತ. ಇದಿರಲ್ಲ, ಈ ಒಂದು ಮಶ್ರೂಮ್ ಕರಿ ಅಂತಕ್ಕಂಥದ್ದು ಎಷ್ಟು ಸುಲಭವಾಗಿ ರೆಡಿ ಆಗಿಬಿಡುತ್ತೆ. ಹೆಚ್ಚು ಕಮ್ಮಿ ನೀವೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀರ ಅಂತ ಹೇಳಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 20 to 25 ಮಿನಿಟ್ಸಲ್ಲಿ ಈ ಒಂದು ರೆಸಿಪಿ ಅಂತಕ್ಕಂಥದ್ದು ರೆಡಿ. ಈವನ್ ಬ್ಯಾಚುಲರ್ಸು ಸಹ ಇದನ್ನು ಮಾಡ್ಕೋಬೋದು. ಎಷ್ಟು ಸುಲಭ ನೋಡ್ತಿರಲ್ಲ, ಆ ಕಲರ್ ನೋಡಿ. ನಾನು ಹೇಳ್ತಿದ್ದೀನಲ್ಲ, ಇಟ್ಸ್ ಆಲ್ ದ ಗೇಮ್ ಆಫ್ ದ ಟೆಕ್ಸ್ಚರ್ ಆ್ಯಂಡ್ ದಟ್ ಕಲರ್. ಮೈ ಗಾಡ್, ಆ ಟೇಸ್ಟ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಗೊತ್ತಾ. ನೀವೊಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಮೆಥಡಲ್ಲಿ ಹೇಗಾಗಿದೆ ಅಂದ್ಬಿಟ್ಟು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರ. ನಿಮ್ದೇನಾದರೂ ಸಜೆಷನ್ಸ್ ಇದೆಯಾ, ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದ ಪಕ್ಷದಲ್ಲಿ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ನಾನು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಐ ವಿಲ್ ರಿಪ್ಲೈ ಟು ಎವ್ರಿ ಒನ್ ಫಾರ್ ಶೋರ್. ಮತ್ತು ನೀವು ರಿಕ್ವೆಸ್ಟ್ ಮಾಡಿರ್ತಕ್ಕಂಥ ರೆಸಿಪೀಸ್ನ ನಾನು ಖಂಡಿತವಾಗ್ಲೂ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ತುಂಬ ರಿಕ್ವೆಸ್ಟ್ ಬರ್ತಾ ಇರುತ್ತೆ, ಮಾಡೋದು ನಿಧಾನ ಆಗ್ತಿರಬಹುದು. ಬಟ್ ಐ ಪ್ರಾಮಿಸ್ ಯು, ಐ ಡೆಫಿನೆಟ್ಲಿ ಶೋ ದೋಸ್ ಥಿಂಗ್ಸ್. ಓಕೆ, ಥ್ಯಾಂಕ್ ಯು. ಈ ಥರನೇ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಪೋರ್ಟಿಂದ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಹಾಗಾದರೆ ನನಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ಅದನ್ನು ನೋಟಿಫಿಕೇಷನ್ಸ್ನ ಆಲ್ ಮಾಡ್ಕೊಳ್ಳಿ. ಆಗ್ತಾನೆ ನನ್ನ ಎಲ್ಲ ಅಪ್ಡೇಟ್ಸ್ ನಿಮಗೆ ಒಂದೊಂದಾಗಿ ಸಿಗ್ತಾ ಇರುತ್ತೆ. ಹಾಗಾದರೆ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇದೇ ರೀತಿ ಹೊಸ ವೈವಿಧ್ಯಮಯ ಅಡುಗೆಗಳ ಜೊತೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಚಿತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.